ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಓದ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೆ. ನೀವು ಬ್ಯಾಕ್ ಡಿಸೈನು ತೋರಿಸಿ ಅಂತ ಕೇಳಿದ್ರ, ಅದಕ್ಕೋಸ್ಕರ ನಾನಿಲ್ಲಿ ಏನು ಬ್ಯಾಕ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಅವರು ಕೇಳಿದ್ದು ರೌಂಡ್ ಶೇಪ್ ಅಂದ್ಬಿಟ್ಟು. ನೋಡಿ, ಇದು ಹಿಂಗೆ ಬರುತ್ತೆ ಫ್ರೆಂಡ್ಸ್. ಇದನ್ನು ಅವರು ಮಧ್ಯದಲ್ಲಿ ಡೋರಿ ಬೇಕಂತೆ. ಹಂಗಾಗಿ ನೋಡಿ, ನಾನು ಸುಮ್ಮನೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಹಿಂಗೆ ಬಂದು ಅವರಿಗೆ ಡೋರಿ ಬೇಕು. ಹಾಗಾಗಿ ಫ್ರಂಟಲ್ಲಿ ಗ್ಯಾಪ್ ಕೊಡಬೇಕು. ನೋಡಿ, ಹಿಂಗೆ ಬಂದು ಇಲ್ಲಿ ಡೋರಿ ಕೊಡೋದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ನೋಡಿ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ. ಆವಾಗ ನಾವು ಎಷ್ಟು ಅಗಲ ಬೇಕು ಅನ್ನೋದನ್ನು, ಡೀಪ್ ಬೇಕಾ ಬ್ರಾಡ್ ಬೇಕಾ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ನಾನು ಉದ್ದ ಬಂದು 10.5 ಇಂಚನ್ನು ತೆಗೆದುಕೊಂಡಿದ್ದೀನಿ. 10.5 ಇಲ್ಲಿ ಬಂದು 4 ಇಂಚನ್ನು ತೆಗೆದುಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದು ಸುಮ್ಮನೆ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ. 4 ಇಂಚ್ ಏನು ಹಾಕ್ಕೊಂಡಿರ್ತೀವಿ ಕೆಳಗಿಂದ, ಇಲ್ಲಿ ಬಂದು 4.5. ನೆಕ್ ಅಗಲ 4.5, ಡೀಪ್ ಬಂದು 4 ಇಂಚು. ಇಲ್ಲಿ 1 ಇಂಚಿಗೆ ನಾನೇನು ಮಾಡಿದ್ದೀನಿ, ಒಂದು 3/4 ಇಂಚ್ಗೆ ಒಂದು ಮಾರ್ಕ್ ಕೊಟ್ಟು ಒಂದು ರೌಂಡ್ ಶೇಪನ್ನು ಅವ್ರು ರೌಂಡ್ ಕೇಳಿದರು. ಆಮೇಲೆ ಬಂದು ಈ ಥರ ನೋಡಿ, ಮಧ್ಯಕ್ಕೆ ಇವೆರಡರ ಮಧ್ಯಕ್ಕೆ ಈ ರೀತಿ ಕೊಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಏನು ಶೇಪ್ ಬೇಕಾಗಿರ್ತದೆ ಅದು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಈ ಥರ ಕೊಡೋಣ. ಇಲ್ಲಿ ನಾನು ಬ್ಯಾಕಲ್ಲಿ ಏನು ಮಾಡಿದ್ದೀನಿ ಅಂದರೆ, ಮೇಲ್ಗಡೆ ಇದನ್ನು ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ನೆಕ್ ಅಗಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಏನು ಕೇಳಿದ್ರು ಆ ಡಿಸೈನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊತೀನಿ. ಇಲ್ಲಿ ನಾನು ಪೇಸ್ಟಿಂಗ್ ಮಾಡ್ಕೊಂಬಂದೆ. ಈಗ ಇದನ್ನೇನು ಮಾಡಬೇಕಾಗುತ್ತೆ, ನೀಟಾಗಿ ಹಿಂಗೆ ಎಡ್ಜಿಗೆ ಹೊಲ್ಕೊಂಬಿಡಿ. ಫುಲ್ ಹೊಲ್ಕೊಂಬಿಡಿ ಈ ಥರ. ನೋಡಿ, ಇಲ್ಲಿ ನಾನು ಹೊಲ್ಕೊಂಡಿದ್ದೀನಿ. ಇದನ್ನು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಪೇಸ್ಟಿಂಗ್ ಮಾಡಿಕೊಂಡು ನೀವೇನು ಮಾಡಿ, ಈ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಈ ಎಡ್ಜಿಗೆ ಮತ್ತು ಈ ಎಡ್ಜಿಗೆ ಸ್ಟಿಚ್ ಹಾಕ್ಬಿಟ್ಟು, ಯಾಕೆ ಸ್ಟಿಚ್ ಹಾಕಿದ್ದೀನಿ ಅಂದರೆ, ಇಲ್ಲಿ ಎಡ್ಜಿಗೆ ಅದನ್ನು ಕೂರ್ಸೋದಕ್ಕೆ ನಾನು ಇಲ್ಲಿ ಡೋರಿನ ಫಸ್ಟೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ರೀತಿ ಫಿಕ್ಸ್ ಮಾಡ್ಕೊಂಬಿಡಿ ನೀವು, ಯಾಕಂದರೆ ಇನ್ವಿಸಿಬಲ್ ಥರ ಆಗುತ್ತೆ. ಇಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ನಾನೇನು ಸ್ಟಿಚ್ ಹಾಕ್ಕೊಂಡಿದ್ದೀನೋ, ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನೋ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು, ನಾವು ಮೇಯ್ನ್ ಬಟ್ಟೆ ಏನಿದೆ ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೊಂಡಿದ್ದೀನಿ. ಆ ಸೆಂಟರಲ್ಲಿ ನಾಚ್ ಏನಿದೆ ಅಲ್ಲಿಗೆ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಂಡು ಇದನ್ನು ಕರೆಕ್ಟಾಗಿ ಹಿಂಗೆ ಸೆಂಟರ್ಗೆ ಇದನ್ನು ಇಟ್ಕೊಳ್ಳಿ. ಈ ಕಡೆದು ಕೂಡ ದಾರವನ್ನು ಹಿಂಗೆ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಈ ಎರಡು ಸೈಡ್ಗೆ ಗುಂಡ್ಪಿನ್ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಗುಂಡ್ಪಿನ್ ಹಾಕ್ತಾಯಿದ್ದೀನಿ. ಸೆಂಟರ್ಗೆ ನಾನು ಗುಂಡ್ಪಿನ್ನಿನ ಸೆಂಟರ್ಗೆ ದಾರ ಬರೋ ಥರ ನೋಡಿಕೊಂಡು ಗುಂಡ್ಪಿನ್ ಹಾಕಿದ್ದೀನಿ. ನೋಡ್ಕೊಳ್ಳಿ ಒಂದ್ಸಲ. ಇಲ್ಲೂ ಕೂಡ ಕೆಳಗಡೆ ಒಂದ್ಸಲ ಗುಂಡ್ಪಿನ್ನನ್ನು ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ಕೊಳ್ಳಿ. ಈಗ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಮತ್ತೆ ಒಂದ್ಸಲ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳಿ. ಈಗ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಅವರು ಹೇಳಿದ್ದು ಇದೇ ಡಿಸೈನು, ಹಂಗಾಗಿ ನಾನು ಇದೇ ಡಿಸೈನನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂತಹ ಡಿಸೈನ್. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಾವೇನು ಡಿಸೈನ್ ಮಾಡಬೇಕು ಅಂತ ನೀವು ಅನ್ಕೊತಿದ್ರೆ, ನೀವು ಯಾಕೆ ಗುಂಡ್ಪಿನ್ ತೆಗೆದುಬಿಟ್ರೆ ಅನ್ಬೋದು. ನಾನು
ಏನಾದರೂ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ಸಿಗಾಕೊಳ್ಳುತ್ತೆ ಅನ್ನೋ ಕಾರಣಕ್ಕಷ್ಟೇ ಗುಂಡು ಪೆನ್ ಹಾಕಿದ್ದು. ಅಲ್ಲಿಂದ ಹಾಕೊಂಬಂದ್ವಲ್ಲ, ಏನೂ ಸಿಗಾಕೊಂಡಿಲ್ಲ. ಈಗ ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಇಟ್ಕೊಂಡು ಇಲ್ಲಿ ಒಂದ್ಸಲ ನೀವೇನು ಮಾಡಬೇಕಾಗತ್ತೆ, ರಫ್ ಮಾಡಿ, ಒಂದ್ಸಲ ರಫ್ ಮಾಡಿಬಿಟ್ಟು ಈಗ ಕಟ್ ಮಾಡ್ಕೊಳ್ಳೋಣ. ಮೊದಲೇ ಡೋರಿ ಮಾಡಿ ಇಟ್ಕೊಂಡ್ಬಿಟ್ಟಿರಿ. ಮತ್ತು ಇನ್ನೊಂದು ಹೇಳಬೇಕು, ತುಂಬ ಜಾಸ್ತಿ ಎಲ್ಲ ಬಿಡೋಕ್ಕೆ ಹೋಗಬೇಡಿ. ಏನು ಇದಿರುತ್ತೆ, ತುಂಬ ಜಾಸ್ತಿ ಬಿಟ್ಟರು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. 1/2 ಇಂಚ್ ಅಷ್ಟೇ ಬಿಟ್ಕೊಳ್ಳಿ. ಇಲ್ಲಿ ಏನು ಕರ್ವ್ ಇರುತ್ತೆ ಅಲ್ಲಿ ನಾಚಾಕೊಳ್ಳಿ, ಫುಲ್ಲು ನಾಚಾಕೊಂಬಿಡಿ. ಸೇಮ್ ಎಲ್ಲ ಆದಮೇಲೆ ಇಲ್ಲಿ ನಾಚಾಕೊಂಡಿದ್ದೀನಿ ನಾನು. ಈ ಏನು ಇರುತ್ತೆ ಇದು ಡೋರಿ, ಇದನ್ನು ನೀಟಾಗಿ ನಿಧಾನಕ್ಕೆ ಹಿಂಗೆ ಎಳ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಹಿಂಗೆ ಮಾಡೋದ್ರಿಂದ ಇನ್ವಿಸಿಬಲ್ ಥರ ಆಗುತ್ತೆ, ನೀಟಾಗೂ ಕೂಡ ಬರುತ್ತೆ. ಇದು ಸ್ಟಿಚ್ ಹಾಕೋದಕ್ಕೆ ಬರಲ್ಲ, ಯಾಕಂದರೆ ಕರ್ವ್ ಇರುತ್ತಲ್ಲ, ಹಂಗಾಗಿ ನೋಡಿ ತುಂಬ ನೀಟಾಗಿ ನಾವು ಇದಕ್ಕೆ ಮತ್ತೆ ಇದೇನಾಗುತ್ತೆ ಅಂದರೆ ತುಂಬ ಚೂಪ್ ಇರೋದ್ರಿಂದ, ಈ ಥರ ಇರೋದ್ರಿಂದ ನಾವು ಹಾಕಿದ್ರೆ ಇಲ್ಲೆಲ್ಲ ಈಚೆ ಕಡೆ ಕಾಣಿಸ್ತಿರುತ್ತೆ. ನೀವು ಈ ರೀತಿ ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ನಾನು ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ. ನಿಮಗೆ ಹಂಗೂ ಬೇಕು ಅಂದರೆ ನಾವೇನು ಮಾಡ್ಬೋದು, ಇಲ್ಲಿಂದ ಇಷ್ಟಕ್ಕೆ ಮತ್ತು ಇಲ್ಲಿಂದ ಇಷ್ಟಕ್ಕೆ ನೀವು ಸ್ಟಿಚ್ಚನ್ನು ಹಾಕ್ಕೊಬೋದು. ಈಗ ಇದನ್ನು ನಾನೇನು ಮಾಡ್ತೀನಿ, ಪ್ರೆಸ್ಸಿಂಗ್ ಮಾಡಿಕೊಂಡು ತೋರಿಸ್ತೀನಿ. ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬಿಡಿ, ನೀಟಾಗಿ ಬರುತ್ತೆ. ನೋಡಿ, ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಬಂದಿದೆ. ಅವರು ತುಂಬ ಬ್ರಾಡಾಗಿ ಕೇಳಿದರು, ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಇಲ್ಲಿಗೆ ಸ್ಟಿಚ್ ಬರುತ್ತೆ ಮತ್ತು ಇಲ್ಲೇ ಸ್ಟಿಚ್ ಬರುತ್ತೆ. ಸಿಂಪಲ್ಲಾಗಿ ಒಂದು ಬ್ಲೌಸ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.